ಪ್ರಪಂಚದಲ್ಲಿ ಸಾಯಲು ಅನುಮತಿ ಇಲ್ಲದ ಊರು, ನಿಜಕ್ಕೂ ಇಂಥ ಸ್ಥಳ ಇದೆಯಾ? ನಮಸ್ಕಾರ ಸ್ನೇಹಿತರೆ. ಒಂದು ಸೆಕೆಂಡು ನೀವು ಕೂಡ ಒಂದು ಊಹಿಸ್ಕೊಳ್ಳಿ. ನೀವು ಒಂದು ಊರಲ್ಲಿ ವಾಸ ಮಾಡ್ತಾ ಇರ್ತೀರ. ಅಲ್ಲಿನ ಪ್ರಕೃತಿ ಅದ್ಭುತವಾಗಿದೆ, ಗಾಳಿ ಶುದ್ಧವಾಗಿದೆ, ಅಪರಾಧಗಳು ಬಹಳ ಕಡಿಮೆ, ಅಂದರೆ ಕ್ರೈಮ್ ರೇಟ್ಸ್ ಏನೂ ಇಲ್ಲ. ಆದರೆ ಆ ಊರಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ಅದೇನೆಂದರೆ ಅಲ್ಲಿ ಸಾಯಕ್ಕೆ ಅನುಮತಿನೇ ಇಲ್ಲ ಅಂತ ಜಗತ್ತಿನಾದ್ಯಂತ ಜನರು ಹೇಳ್ತಾರೆ. ಇದು ಕೇಳಲು ವಿಚಿತ್ರ ಅನ್ಸ್ಬೋದು, ಆದರೆ ಈ ಮಾತಿನಿಂದ ಒಂದು ನಿಜವಾದ ವೈಜ್ಞಾನಿಕ ಕಾರಣ ಇದೆ. ಹಾಗಾದ್ರೆ ಆ ಊರು ಯಾವುದು, ಅಲ್ಲಿ ಯಾಕೆ ಆ ಥರ ಒಂದು ಕಾರಣ ಇದೆ ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ವಿಶ್ವರಹಸ್ಯ ಚಾನೆಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನೋಡೋಣ. ಆ ಊರಿನ ಹೆಸರು ಲಾಂಗಿಯರ್ಬಿಯನ್. ಉತ್ತರ ಧ್ರುವದ ಹತ್ತಿರ ಇರೋ ಈ ಪುಟ್ಟ ಒಂದು ಪಟ್ಟಣ ಜಗತ್ತಿನ ಅತ್ಯಂತ ವಿಚಿತ್ರ ವಸತಿ ಪ್ರದೇಶಗಳಲ್ಲಿ ಒಂದಾಗಿದೆ. ಇಂದು ನಾವು ಈ ಊರಿನ ಬಗ್ಗೆ, ಅಲ್ಲಿನ ಜನರ ಜೀವನದ ಬಗ್ಗೆ ಮತ್ತು ಸಾಯಲು ಅನುಮತಿ ಇಲ್ಲ ಎಂಬ ಮಾತಿನ ಹಿಂದೆ ಇರೋ ನಿಜವಾದ ಕತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಭೂಮಿಯ ನಕ್ಷೆಯಲ್ಲಿ ನೋಡಿದ್ರೆ ಈ ಊರು ಜಗತ್ತಿನ ಕೊನೆ ಅಂಚಿನಲ್ಲಿರುವಂತೆ ಕಾಣುತ್ತೆ. ಸುತ್ತಲೂ ಹಿಮ, ಮುಂದೆ ಹಿಮ, ಹಿಂದೆ ಹಿಮ, ಪರ್ವತಗಳ ಮೇಲೂ ಹಿಮ, ಸಮುದ್ರದಲ್ಲೂ ಹಿಮ. ಇಲ್ಲಿ ವರ್ಷದಲ್ಲಿ ಬಹುಭಾಗ ಚಳಿ ಆಳುತ್ತೆ. ಕೆಲವೊಮ್ಮೆ ತಾಪಮಾನ -30 ಡಿಗ್ರಿಗೂ ಕೆಳಗಡೆ ಇಳಿಯುತ್ತೆ. ಇಂತಹ ಸ್ಥಳದಲ್ಲಿ ಜೀವನ ನಡೆಸೋದು ಈಸಿ ಅಂತೂ ಅಲ್ಲ ಅಲ್ವಾ? ಆದರೆ ಅಲ್ಲಿ ಸಾವಿರಾರು ಜನರು ಸಂತೋಷದಿಂದ ಬದುಕ್ತಾ ಇದ್ದಾರೆ. ಈ ಊರಿನ ಅತ್ಯಂತ ವಿಚಿತ್ರ ವಿಷಯ ಏನಂದ್ರೆ ಅದು ಸೂರ್ಯ. ನಾವು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ನೋಡ್ತೀವಿ, ಆದರೆ ಇಲ್ಲಿ ಕೆಲವು ತಿಂಗಳುಗಳ ಕಾಲ ಸೂರ್ಯ ಕಾಣಿಸೋದೇ ಇಲ್ಲ. ಅಕ್ಟೋಬರ್ ಕೊನೆಯಲ್ಲಿ ಸೂರ್ಯ ಅಸ್ತಮಿಸಿದ್ರೆ ಮತ್ತೆ ಫೆಬ್ರವರಿಯವರೆಗೂ ಉದಯಿಸುವುದಿಲ್ಲ. 24 ಗಂಟೆಯೂ ಕತ್ತಲು. ಕೆಲವೊಮ್ಮೆ ಚಂದ್ರನ ಬೆಳಕು, ಕೆಲವೊಮ್ಮೆ ಉತ್ತರ ಧ್ರುವದ ಆಕಾಶದಲ್ಲಿ ಕಾಣೋ ಅದ್ಭುತ ಬೆಳಕುಗಳು. ಅವುಗಳನ್ನು ಔರೋರಾ ಅಂತ ಕರೀತಾರೆ. ಹಸಿರು, ನೀಲಿ ಮತ್ತು ನೇರಳೆ ಬಣ್ಣದ ಬೆಳಕುಗಳು ಆಕಾಶದಲ್ಲಿ ನೃತ್ಯ ಮಾಡುವಂತೆ ಕಾಣಿಸ್ತವೆ. ಈ ದೃಶ್ಯ ನೋಡೋದಕ್ಕೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಆದರೆ ಕತ್ತಲೆ ನಂತರ ಮತ್ತೊಂದು ಆಶ್ಚರ್ಯ ಶುರುವಾಗುತ್ತೆ. ಏಪ್ರಿಲ್ ತಿಂಗಳ ನಂತರ ಸೂರ್ಯ ಅಸ್ತಮಿಸುವುದೇ ಇಲ್ಲ. 24 ಗಂಟೆನೂ ಬೆಳಕಿರುತ್ತೆ. ರಾತ್ರಿ 12 ಗಂಟೆ ಆದರೂ ಹಗಲಿನಂತೆಯೇ ಬೆಳಕು. ಜನರು ಮಧ್ಯರಾತ್ರಿ ಹೊರಗಡೆ ನಡೆದಾಡ್ತಾರೆ, ಸೈಕಲ್ ಓಡಿಸ್ತಾರೆ, ಕೆಲವರು ಮಧ್ಯರಾತ್ರಿ ಫೋಟೋ ತೆಗಿತಾರೆ. ಯಾಕೆ ಹೇಳಿ? ಯಾಕಂದ್ರೆ ಸೂರ್ಯ ಇನ್ನೂ ಆಕಾಶದಲ್ಲೇ ಇರ್ತಾನೆ. ಸ್ನೇಹಿತರೆ, ಇಷ್ಟು ವಿಚಿತ್ರ ಸ್ಥಳದಲ್ಲಿ ಬದುಕೋ ಜನ ಕೆಲವು ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಅದು ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಏನು ಗೊತ್ತಾ? ಎಕ್ಸಾಂಪಲ್ಗೆ ಇಲ್ಲಿ ಜನ ಮನೆ ಬಾಗಿಲನ್ನ ಕೆಲವು ಟೈಮಲ್ಲಿ ಲಾಕ್ ಮಾಡದೆ ಹಾಗೆ ಬಿಡ್ತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಯಾರಿಗಾದ್ರೂ ಈ ಧ್ರುವ ಕರಡಿಗಳಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಹತ್ತಿರದ ಮನೆ ಒಳಗಡೆ ಓಡೋಗೋದಕ್ಕೆ ಈಸಿ ಆಗಲಿ ಅಂತ. ಹೌದು ಸ್ನೇಹಿತರೆ, ಈ ಪ್ರದೇಶದಲ್ಲಿ ಧ್ರುವ ಕರಡಿಗಳಿವೆ. ಅವು ಭೂಮಿಯ ಅತ್ಯಂತ ಶಕ್ತಿಶಾಲಿ ಬೇಟೆಗಾರರಲ್ಲಿ ಒಂದಾಗಿದೆ. ಅವು ಒಂದು ಕಾರಿನಷ್ಟು ತೂಕ ಇರ್ತವೆ. ಒಮ್ಮೆ ಏನಾದರೂ ಓಡಕ್ಕೆ ಶುರು ಮಾಡಿದ್ರೆ ಮನುಷ್ಯರಿಗೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕಾಗಿನೇ ಪಟ್ಟಣದ ಹತ್ರ ಹೋಗ್ಬೇಕಾದ್ರೆ ಜನ ತುಂಬಾ ಎಚ್ಚರಿಕೆಯಿಂದ ಇರ್ತಾರೆ. ಇಲ್ಲಿ ಇನ್ನೊಂದು ವಿಚಿತ್ರ ರೂಲ್ಸ್ ಕೂಡ ಇದೆ. ಪಟ್ಟಣದ ಹೊರಗೆ ಹೋಗ್ಬೇಕಂದ್ರೆ ಅವರವರು ಸುರಕ್ಷಿತ ಬಗ್ಗೆ ತುಂಬಾ ತರಬೇತಿ ಪಡೆದಿರಬೇಕು. ಕೆಲವು ಪ್ರವಾಸಿಗರು ಮಾರ್ಗದರ್ಶಕರ ಜೊತೆಗೆ ಮಾತ್ರ ಪ್ರಯಾಣ ಮಾಡ್ತಾರೆ. ಯಾಕಂದ್ರೆ ಪ್ರಕೃತಿ ಇಲ್ಲಿ ತುಂಬಾ ಸುಂದರವಾಗಿದ್ರೂ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಜನರು ಯಾಕಿಲ್ಲಿ ಸಾಯಲು ಅನುಮತಿ ಇಲ್ಲ ಅಂತ ಹೇಳ್ತಾರೆ? ಅದಕ್ಕೆ ಕಾರಣ ಇಲ್ಲಿರೋ ನೆಲ. ಈ ಪ್ರದೇಶದ ನೆಲವನ್ನ ಪರ್ಮಾಫ್ರೋಸ್ಟ್ ಅಂತ ಕರೀತಾರೆ. ಅಂದ್ರೆ ವರ್ಷ ಪೂರ್ತಿ ಹೆಪ್ಪುಗಟ್ಟಿರುವ ನೆಲ ಅಂತ. ಭೂಮಿಯ ಒಳಭಾಗ ಸಂಪೂರ್ಣವಾಗಿ ಹಿಮದಂತೆ ಗಟ್ಟಿಯಾಗಿರುತ್ತೆ. ಸುಮಾರು 100 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಕೆಲ ಜನರನ್ನ ಸಮಾಧಿ ಮಾಡಲಾಗಿತ್ತು. ಸಾಮಾನ್ಯವಾಗಿ ಮನುಷ್ಯರ ದೇಹ ಕಾಲಕ್ರಮೇಣ ಏನಾಗುತ್ತೆ, ಕೊಳೆಯಕ್ಕೆ ಶುರು ಆಗುತ್ತೆ. ಆದರೆ ಇಲ್ಲಿ ಹಾಗಾಗಿಲ್ಲ. ಭಾರಿ ಚಳಿಯಿಂದ ದೇಹಗಳು ಸರಿಯಾಗಿ ಕೊಳೆಯಲ್ಲ. ಇದನ್ನ ವಿಜ್ಞಾನಿಗಳು ಏನ್ ಮಾಡ್ತಾರೆ, ಗಮನಿಸ್ತಾರೆ. ನಂತರ ಏನ್ ಮಾಡ್ತಾರೆ, ಈ ಸೈಂಟಿಸ್ಟ್ಗಳೆಲ್ಲ ಹಳೆ ಸಮಾಧಿಗಳನ್ನ ಅಧ್ಯಯನ ಮಾಡ್ತಾರೆ.
ಅವುಗಳಲ್ಲಿ ಆಶ್ಚರ್ಯಗೊಳಿಸಿದ ಸಂಗತಿ ಏನಂದ್ರೆ ಕೆಲವು ದೇಹಗಳ ಭಾಗಗಳು ಇನ್ನೂ ಸಂರಕ್ಷಿತವಾಗಿದ್ವು, ಅಂದ್ರೆ ಹಾಗೆ ಸೇಫ್ ಆಗಿದ್ವು. ಅತಿಯಾದ ಚಳಿ ಏನ್ ಮಾಡುತ್ತೆ, ಅವುಗಳನ್ನ ಉಳಿಸಿತ್ತು. ಇದೊಂದು ದೊಡ್ಡ ಪ್ರಶ್ನೆಯನ್ನ ಹುಟ್ಟಾಕಿತ್ತು. ಒಂದು ವೇಳೆ ಭವಿಷ್ಯದಲ್ಲಿ ಹಳೆಯ ರೋಗಕಾರಕಗಳು ಮತ್ತೆ ಹೊರಗಡೆ ಬಂದ್ರೆ ಏನ್ ಮಾಡೋದು ಅಂತ. ಅವು ಜನರಿಗೆ ಖಂಡಿತ ಅಪಾಯಕಾರಿಯಾಗುತ್ತೆ. ಈ ಪ್ರಶ್ನೆ ಏನ್ ಮಾಡುತ್ತೆ, ಗೌರ್ಮೆಂಟ್ನ ಮುಟ್ಟುತ್ತೆ. ಅದರ ನಂತರ ಒಂದು ಕ್ರಮನ ಕೈಗೊಳ್ತಾರೆ. ಯಾರಿಗಾದ್ರೂ ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾದ್ರೆ ಅವರನ್ನ ನಾರ್ವೆಯ ಮುಖ್ಯ ಭೂಭಾಗಕ್ಕೆ ಕಳಿಸ್ತಾರೆ. ಅಲ್ಲಿ ಉತ್ತಮ ಚಿಕಿತ್ಸೆ ಕೊಡ್ತಾರೆ. ಯಾರಾದ್ರೂ ಸಾವನ್ನಪ್ಪಿದ್ರೆ ಸಾಮಾನ್ಯವಾಗಿ ಅಲ್ಲೇ ಅಂತ್ಯಕ್ರಿಯೆ ನಡೆಸ್ತಾರೆ. ಇದರಿಂದಲೇ ಜಗತ್ತಿನಾದ್ಯಂತ ಈ ಊರಿನಲ್ಲಿ ಸಾಯಲು ಅನುಮತಿ ಇಲ್ಲ ಅನ್ನೋ ಮಾತು ಪ್ರಸಿದ್ಧವಾಯಿತು. ಸ್ನೇಹಿತರೆ, ಪ್ರಾಕ್ಟಿಕಲ್ ಆಗಿ ಇದೊಂದು ಸಿನಿಮಾ ಶೈಲಿ ಕಾನೂನಲ್ಲ. ಪೊಲೀಸರು ಬಂದು ನೀವು ಸಾಯಬಾರ್ದು ಅಂತ ಯಾರಿಗೂ ಹೇಳಲ್ಲ. ಆದ್ರೆ ಅಲ್ಲಿ ಸಮಾಧಿ ಮಾಡೋದನ್ನ ಬಹುತೇಕ ನಿಲ್ಲಿಸ್ತಾರೆ. ಅದೇ ಈ ವಿಚಿತ್ರ ಕಥೆಯ ನಿಜವಾದ ಅರ್ಥ. ಸ್ನೇಹಿತರೆ, ಈ ಊರಲ್ಲಿ ಅಪರಾಧಗಳು ತುಂಬಾನೇ ಕಡಿಮೆ, ಜನಸಂಖ್ಯೆ ಕೂಡ ಕಡಿಮೆ. ಬಹುತೇಕ ಜನ ಪರಸ್ಪರ ಪರಿಚಯ ಹೊಂದಿರ್ತಾರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಅವರವ್ರ ಪರಿಚಯ ಎಲ್ಲರಿಗೂ ಆದಷ್ಟು ಇರುತ್ತೆ. ಇಲ್ಲಿನ ಜೀವನ ಸಿಟಿಗಳಿಗಿಂತ ತುಂಬಾ ಸ್ಲೋ ಆಗಿರುತ್ತೆ. ಆದರೆ ಪ್ರಕೃತಿಯೊಂದಿಗೆ ಹೋರಾಡೋ ಸವಾಲು ಮಾತ್ರ ಪ್ರತಿದಿನ ಇರುತ್ತೆ. ಚಳಿಗಾಲದಲ್ಲಿ ಹಿಮಪಾತಗಳು ಸಂಭವಿಸ್ತವೆ. ಕೆಲವೊಮ್ಮೆ ರಸ್ತೆಗಳು ಮುಚ್ಚಲ್ಪಡ್ತವೆ. ಕೆಲವೊಮ್ಮೆ ಹವಾಮಾನ ಕ್ಷಣಾರ್ಧದಲ್ಲೇ ಬದಲಾಗುತ್ತೆ. ಹಾಗಾಗಿಯೇ ಇಲ್ಲಿ ಬದುಕಲು ಒಂದು ವಿಶೇಷ ರೀತಿಯ ಜೀವನ ಶೈಲಿ ಅಗತ್ಯ. ಈ ಊರಲ್ಲಿ ಮಕ್ಕಳಿಗೂ ಕೂಡ ಪ್ರಕೃತಿ ಬಗ್ಗೆ ಹೆಚ್ಚಿನ ಒಂದು ಶಿಕ್ಷಣ ನೀಡ್ತಾರೆ. ಅವ್ರಿಗೆ ಚಳಿ, ಹಿಮ, ಸೇಫ್ಟಿ ಹಾಗೆ ಈ ವೈಲ್ಡ್ ಅನಿಮಲ್ಸ್ ಬಗ್ಗೆ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಕಲಿಸಿರ್ತಾರೆ. ಆದರೆ ಈ ಊರಿನ ಸೌಂದರ್ಯವನ್ನು ನೋಡಿದ್ರೆ ಮಾತ್ರ ಯಾರು ಕೂಡ ತುಂಬಾ ಇಂಪ್ರೆಸ್ ಆಗ್ತಾರೆ. ಬಿಳಿ ಹಿಮದಿಂದ ಆವೃತವಾದ ಪರ್ವತಗಳು, ನೀಲಿ ಬಣ್ಣದ ಹಿಮ ನದಿಗಳು, ಆಕಾಶದಲ್ಲಿ ನೃತ್ಯ ಮಾಡೋ ಔರೋರಾ ಬೆಳಕುಗಳು, ನಿಶಬ್ದತೆ ಮತ್ತು ಜಗತ್ತಿನ ಉಳಿದ ಭಾಗಗಳಿಂದ ದೂರ ಇರೋ ಒಂದು ಅನುಭವ. ಇದಕ್ಕಾಗಿಯೇ ಸ್ನೇಹಿತರೆ, ಅನೇಕ ಪ್ರವಾಸಿಗರು ಜೀವನದಲ್ಲಿ ಒಂದ್ಸಲಿ ಆದ್ರೂ ಈ ಸ್ಥಳನ ನೋಡಬೇಕು, ಅಲ್ಲಿನ ಒಂದು ವಾತಾವರಣನ ಅನುಭವಿಸಬೇಕು ಅಂತ ಕನ್ಸು ಕಾಣ್ತಾರೆ. ಹೀಗಾಗಿ ಸ್ನೇಹಿತರೆ, ಸಾಯಲು ಅನುಮತಿ ಇಲ್ಲದ ಊರು ಅನ್ನೋದು ಸಂಪೂರ್ಣ ಸುಳ್ಳಲ್ಲ. ಆದರೆ ಜನರು ಊಹಿಸಿರುವ ರೀತಿಯ ಕಾನೂನು ಕೂಡ ಅಲ್ಲ. ಅದರ ಹಿಂದೆ ಇರೋ ನಿಜವಾದ ಕಾರಣ ವಿಜ್ಞಾನ, ಹಿಮ, ಪರ್ಮಾಫ್ರೋಸ್ಟ್ ಮತ್ತು ಪ್ರಕೃತಿಯ ವಿಶಿಷ್ಟ ಪರಿಸ್ಥಿತಿಗಳು. ಭೂಮಿಯ ಮೇಲೆ ಇಂಥ ಅನೇಕ ವಿಚಿತ್ರ ಸ್ಥಳಗಳಿವೆ. ಕೆಲವು ಸ್ಥಳಗಳಲ್ಲಿ ಸೂರ್ಯ ಅಸ್ತಮಿಸುವುದಿಲ್ಲ, ಕೆಲವು ಸ್ಥಳಗಳಲ್ಲಿ ತಿಂಗಳುಗಳ ಕಾಲ ಕತ್ತಲೆ ಇರುತ್ತೆ, ಮತ್ತು ಇನ್ನು ಕೆಲವು ಸ್ಥಳಗಳಲ್ಲಿ ಸಮಾಧಿ ಮಾಡೋದೇ ಸಮಸ್ಯೆ ಆಗುತ್ತೆ. ಅಂತಹ ಸ್ಥಳಗಳಲ್ಲಿ ಅತ್ಯಂತ ಒಂದು ವಿಶಿಷ್ಟವಾದುದು ಅಂತಾನೆ ಹೇಳ್ಬೋದು. ಇದು ನಮಗೆ ಒಂದು ವಿಷಯವನ್ನ ನೆನಪಿಸುತ್ತೆ. ಈ ಜಗತ್ತು ನಮ್ಮ ಕಲ್ಪನೆಗಿಂತಲೂ ಹೆಚ್ಚು ವಿಚಿತ್ರವಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನಾದರೂ ತಪ್ಪಿದ್ರೆ ಅದನ್ನ ಸರಿ ಮಾಡ್ಕೋಬೇಕಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇಂತಹ ರೋಚಕ ಹಾಗೂ ವಿಚಿತ್ರ ವಿಶ್ವದ ಮಾಹಿತಿಗಳಿಗಾಗಿ ನಮ್ಮೊಂದಿಗೆ ಇರಿ. ಓಕೆ, ಧನ್ಯವಾದಗಳು.